ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗಿದೆ. ಸಾಯಂಕಾಲಕ್ಕೆ ಆರಂಭ ಆದ ಮಳೆ ಕೆಲವು ಕಡೆ ಎಲ್ಲ ಇಡೀ ರಾತ್ರಿ ಬಂದಂತಹ ಪರಿಸ್ಥಿತಿ. ಸೊ ಇದರಿಂದಾಗಿ ಮರಗಳೆಲ್ಲ ಧರಾಶಾಯಿಯಾಗಿವೆ. ಮಳೆ ಗಾಳಿಗೆ ಧರೆಗುರುಳಿದೆ ಬೃಹತ್ ಮರ. ನಿನ್ನೆ ರಾತ್ರಿ ಆಗಿರತಕ್ಕಂಥ ಅನಾಹುತ ರಾಜಾಜಿನಗರ 4ನೇ ಬ್ಲಾಕ್ನಲ್ಲಿ ಈ ಘಟನೆ ಸಂಭವಿಸಿದೆ. 5 ಕಾರು, ಟಾಟಾ ಏಸ್ ಮತ್ತು 3-4 ಬೈಕ್ ಮೇಲೆ ಮರ ಬಿದ್ದಿರತಕ್ಕಂಥದ್ದು. 2 ಮನೆಗಳ ಮೇಲೆ ಕೂಡ ಬೃಹತ್ ಮರ ಬಿದ್ದಿದೆ. ಅಷ್ಟು ದೊಡ್ಡ ಮರ ಧರಾಶಾಯಿ ಆಗ್ಬಿಟ್ಟಿದೆ. ಮರ ಬಿದ್ದು 2 ಕುಟುಂಬಗಳಿಗೆ ದಿಗ್ಬಂಧನ. ಮನೆಯಿಂದ ಹೊರಗೆ ಬರೋಕ್ಕಾಗ್ತಿಲ್ಲ ಅವರಿಗೆ. ಮನೆಯಿಂದ ಹೊರಬರಲಾಗದೆ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಕುಟುಂಬಸ್ಥರು. ಮರ ಬಿದ್ದಿರೋದ್ರಿಂದ ಚೆನ್ನೈನಿಂದ ಬಂದಿದ್ದ ನೆಂಟರ ಕಾರು ಸಹ ಜಖಮಾಗಿದೆ. ಇನ್ನೇನಾಗುತ್ತೆ ನಿಮಗೆ ರೋಡ್ ಸೈಡ್ನಲ್ಲಿ ಮರ ಬಿದ್ದರೆ? ನೋಡಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ಬಿಟ್ಟು. ಬೃಹತ್ ಮರ ಬಿದ್ದಿರೋ ಪರಿಣಾಮ ಕಾರು ಜಖಮಾಗಿದೆ, ಬೈಕ್ಗಳ ಜಖಮಾಗಿದೆ, ಮನೆಗಳ ಜಖಮಾಗಿದೆ. ನಿನ್ನೆ ಅನಿರೀಕ್ಷಿತ ಮಳೆ. ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ಸಾಯಂಕಾಲ 7 ಗಂಟೆ ತನಕನೂ ನಿಮಗೆ ಮಳೆ ಬರುವಂತಹ ಸಂದರ್ಭನೇ ಇರಲಿಲ್ಲ. ಆದರೆ ಏಕಾಏಕಿ ಶುರುವಾದಂತಹ ಮಳೆ ಹಂತ ಹಂತವಾಗಿ ಬಂತು. ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕನೂ ಮಳೆ ಆಗಿದೆ ಕೆಲವು ಕಡೆ. ಆ ರೀತಿ ಪರಿಸ್ಥಿತಿ ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡಿ. ಒಂದು ಕಡೆ ಮ್ಯಾನ್ ಹೋಲ್ ಓಪನ್ ಆಗಿ ಆ ಡ್ರೈನೇಜ್ ನೀರೆಲ್ಲ ರೋಡಿಗೆ ಬರ್ತಾ ಇರೋದು, ಇನ್ನೊಂದು ಕಡೆ ಅಂಡರ್ ಪಾಸ್ಗಳೆಲ್ಲ ಜಲಾವೃತವಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮರ ಬಿದ್ದು ಬೈಕು ಕಾರ್ಗಳೆಲ್ಲ ಜಖಮಾಗಿ ಮನೆ ಒಳಗಡೆ ಇರತಕ್ಕಂಥವ್ರು ಹೊರಗೆ ಬರೋಕ್ಕಾಗದೇ ಇರುವಂತಹ ಪರಿಸ್ಥಿತಿ. ರಾಜಾಜಿನಗರ 4th ಬ್ಲಾಕಲ್ಲಿ ಆಗಿರ್ತಕ್ಕಂಥ ಘಟನೆ ಇದು, ನಡೆದಿರ್ತಕ್ಕಂಥ ಘಟನೆ.